ओम नमो भगवते विघ्न विनाशक गम गणेशाय। ओम नमो भगवते सिद्धि विनायक गम गणाध्यक्षाय। ओम गम गणपतये नमः। ओम गणाध्यक्षाय गम नमः। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ओम गम गणपतये नमः। ओम एकदंताय विद्महे वक्रतुंडाय धीमहि तन्नो दन्ति प्रचोदयात्। ओम गम गणपतये नमः। ओम तत्पुरुषाय विद्महे वक्रतुंडाय धीमहि तन्नो दन्ति प्रचोदयात्। ओम गणाध्यक्षाय गम नमः। ओम गम गणपतये नमः। ओम गम गणपतये नमो नमः। श्री सिद्धिविनायक नमो नमः। अष्टविनायक नमो नमः। गणपति बप्पा मोरया। ओम गणाध्यक्षाय गम नमः। ओम लंबोदराय विद्महे महोदराय धीमहि तन्नो दन्ति प्रचोदयात्। ओम गम गणपतये नमः। ओम गणाध्यक्षाय गम नमः। ಎಲ್ಲರಿಗೂ ನಮಸ್ಕಾರ। ಇವತ್ತು ಬುಧವಾರ ಯಾರ ಮಹಾವಿಷ್ಣು ದೇವರ ವಾರ। ಇವತ್ತು ರಾಮ ದೇವರ ಮಂತ್ರ ಏನೈತಿ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ। ಮೊದಲ ರಾಮದೇವರ ಮಂತ್ರ ಅನ್ಬೇಕು ಇವತ್ತು। ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನನೆ। ಶ್ರೀರಾಮ ಜಯ ಜಯ ರಾಮ, ರಾಮ ರಾಮ ಜಯ ರಾಜಾ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದತೆ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ। ಶ್ರೀರಾಮ ಜಯ ರಾಮ ಸೀತಾರಾಮ। ಈಗ ಕೃಷ್ಣ ದೇವರ ಮಂತ್ರ ಅನ್ಬೇಕ। ಓಂ ವಾಸುದೇವಾಯೇ ನಾದಲೋಲಾಯ ವಿದ್ಮಹೆ ವಿಶ್ವರೂಪಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್। ಓಂ ಕೃಷ್ಣಾಯ ನಮಃ। ರಾಮ ಮತ್ತು ಕೃಷ್ಣ ಇಬ್ಬರನ್ನು ನೆನೆಸಿದ್ವಿ। ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ। ಇವತ್ತು ಬುಧವಾರ ಮಹಾವಿಷ್ಣು ದೇವರ ವಾರಾನೂ ಐತಿ ಮತ್ತು ರಾಮಕೃಷ್ಣ ದೇವರ ವಾರಾನೂ ಐತಿ। ಇವತ್ತು ಸಂಕಷ್ಟಿನೂ ಬಂದೈತಿ। ಇವತ್ತು ಭಾಳ ಚಲೋ ದಿನ। ಇವತ್ತು ಗಣಪತಿ ದೇವ್ರನ್ನ ಆರಾಧನೆ ಮಾಡ್ಕೊತ ರಾಮಕೃಷ್ಣ ದೇವ್ರನ್ನ ಆರಾಧನೆ ಮಾಡ್ಕೊತ ಇದ್ರೆ ಚಲೋ ಆಕೈತಿ, ಎಲ್ಲರಿಗೂ ಚಲೋ ಆಕೈತಿ, ಚಲೋ ಆಗಲಿ। ಮತ್ತು ಬಹಳ ಮಂದಿಗೆ ಒಂದು ಅನುಮಾನ ಐತಿ, ಒಂದು ಡೌಟ್ ಇರ್ತೈತಿ। ರಾಮ ಆಗಲಿ ಕೃಷ್ಣ ಆಗಲಿ ಮಹಾವಿಷ್ಣು ದೇವರ ಫೋಟೋ ಆಗಲಿ, ವಿಷ್ಣುವಿನ ದೇವನ ಯಾವುದೋ ಅವತಾರ ಆಗಲಿ ಆ ಫೋಟೋಗೆ ನೀಲಿ ಬಣ್ಣನ ಇರ್ತೈತಿ। ಇದು ಯಾರಿಗೂ ಗೊತ್ತಿಲ್ಲ। ನಾ ಹೇಳ್ತೇನೆ ಇವತ್ತು ರಾಮ ಮತ್ತು ಕೃಷ್ಣ ಮತ್ತು ನಾರಾಯಣ ದೇವರು ಮತ್ತು ನಾರಾಯಣ ದೇವರ ಅವತಾರಗಳು ಯಾವ್ಯಾವ ಅವತಾರ ಎತ್ತಿರ್ತಾರಲ್ಲ ನಾರಾಯಣ ದೇವರ, ಅವು ಎಲ್ಲ ಫೋಟೋಗೂ ನೀಲಿ ಬಣ್ಣ ಇರ್ತೈತಿ। ಯಾಕಂದ್ರೆ ಆಕಾಶ ನೋಡ್ರಿ, ಆಕಾಶನೂ ನೀಲಿ ಬಣ್ಣ ಕಾಣ್ತೈತಿ, ನೀರು ನೀಲಿ ಬಣ್ಣ ಕಾಣ್ತೈತಿ ನಿಮಗೆ। ಆಕಾಶಕ್ಕೆ ಹಂಗೆ ನೋಡ್ರೆ ಬಣ್ಣನ ಇರಂಗಿಲ್ಲ। ಹಾಗೂ ಸಮುದ್ರದ ನೀರು ನೀಲಿ ಬಣ್ಣ ಇರ್ತೈತಿ, ಸಮುದ್ರ ನೋಡೋಕೆ ನೀಲಿ ಕಾಣ್ತೈತಿ, ಅದಕ್ಕೂ ಬಣ್ಣನೇ ಇರಂಗಿಲ್ಲ। ಆದರೂ ಆಕಾಶದ ವಿಸ್ತಾರವನ್ನು ನಾವು ಅಳೆಯೋಕ್ಕಾಗಂಗಿಲ್ಲ। ಸಮುದ್ರದ ಅಳತೆ ಆಳ ಎಷ್ಟೈತಿ ಅಂತೇಳಿ ಯಾರಿಗೂ ಗೊತ್ತಾಗಿಲ್ಲ, ಆದ್ದರಿಂದ ಅವಕ್ಕೆ ನೀಲಿ ಬಣ್ಣ ಇರ್ತೈತಿ। ಹಂಗೆ ನಾರಾಯಣ ದೇವರ ಅವತಾರ ರಾಮ ಕೃಷ್ಣ ದೇವರು, ಇವರ ಆಳ ಎಷ್ಟ, ಇವರ ವಿಸ್ತೀರ್ಣ ಎಷ್ಟ, ಇವರ ಚಿಂತನೆ ಎಷ್ಟು ಅನ್ನೋದನ್ನು ಯಾರೂ ಅಳತೆ ಮಾಡೋಕ್ಕಾಗಿಲ್ಲ। ಆದ್ದರಿಂದ ಇವ್ರ ಫೋಟೋಗೆ ನೀಲಿ ಬಣ್ಣ ಬಂದಿರ್ತೈತಿ ನೋಡ್ರಿ। ನನ್ನ ಮಾಹಿತಿ ನಿಮಗೆ ಇಷ್ಟ ಆದ್ರೆ ವಿಜಯನ ಮನದಾಳದ ಮಾತುಗಳು ಮತ್ತು ಮಾತೃಭಾಷೆಯಲ್ಲಿ ಬೋಧನೆಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ವಿಡಿಯೋ ಮತ್ತು ಲೈಕ್ ಮಾಡಿರಿ। ಹಿಂಗೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನಿಮಗೆ। ಎಲ್ಲರಿಗೂ ನಮಸ್ಕಾರ।